ಎಂಸೈಟಿ ಮತ್ತು ಡಿಪ್ರೆಷನ್ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಈ ಕಾಯಿಲೆಗಳು ಕೆಲಸ ಇಲ್ಲಾರ್ದವ್ರಿಗೆ ಜಾಸ್ತಿ ಆಗುತ್ತೆ. ಕೆರ್ಕೊಳ್ಳೋಕ್ಕೂ ಪುರ್ಸತ್ತಿಲ್ಲದೆ ಇರೋ ಮನುಷ್ಯನಿಗೆ ಎಂಸೈಟಿ ಎಲ್ಲಿ ಬಂತು, ಡಿಪ್ರೆಷನ್ ಎಲ್ಲಿ ಬಂತು? ಸಡನ್ ಆಗಿ ಗಾಬರಿ ಆಗಿ ಕ್ಲಿನಿಕ್ಕಿಗೆ ಓಡ್ ಬರೋದು ಅಂದ್ರೆ ಎಂಸೈಟಿ. ಯಾವುದೋ ಒಂದು ವಿಷಯನ ಇಟ್ಕೊಂಡು ಜಾಸ್ತಿ ಓವರ್ ಥಿಂಕ್ ಮಾಡಿಬಿಟ್ಟು ಮಾನಸಿಕ ಆಗೋದು ಡಿಪ್ರೆಷನ್. ಇವೆರಡರಲ್ಲೂ ಕಾಮನ್ ಆಗಿರೋದಂದ್ರೆ ಸಿಚುವೇಶನ್. ನನ್ನ ಲೈಫಲ್ಲಿ ಒಂದು ಮ್ಯಾಟ್ರ್ ಆಗಿದೆ, ಏನೋ ಒಂದು ಸಿಚುವೇಶನ್ ಬಂದಿದೆ ಅಂತಂದ್ರೆ ಆ ಸಿಚುವೇಶನ್ಗೆ ನಾನು ರಿಯಾಕ್ಟ್ ಮಾಡಿದ್ರಷ್ಟೇ ಅದು ಸಿಚುವೇಶನ್ ಅನ್ನಿಸ್ಕೊಳುತ್ತೆ. ಆ ಸಿಚುವೇಶನ್ಗೆ ಒಂದು ಬೆಲೆ ಬರುತ್ತೆ. ಅದಕ್ಕೆ ನಾನು ರಿಯಾಕ್ಟೇ ಮಾಡಿಲ್ಲ ಅಂತಂದ್ರೆ ಅದು ಎಲ್ಲಿ ಸಿಚುವೇಶನ್ ಅನ್ನಿಸ್ಕೊಳುತ್ತೆ, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಮೆಡಿಸಿನ್ಗಳು ವರ್ಕ್ ಆಗೋದು ವಾಸಿ ಆಗುವಂಥ ಕಾಯಿಲೆಗಳಿಗೆ ಅಷ್ಟೇ. ಸ್ಪೆಷಲಿ ಎಂಸೈಟಿ ಮತ್ತು ಡಿಪ್ರೆಷನ್ಗೆ ಮಾತ್ರೆನೇ ಇಲ್ಲ. ಮಾತ್ರೆ ಹಾಕ್ತಾ ಇದ್ದಾರೆ ಡಾಕ್ಟ್ರು ಅಂತಂದರೆ ಇಟ್ಸ್ ಅ ಟೆಂಪ್ರವರಿ. ಪರ್ಮನೆಂಟ್ ಆಗಿ ನಿಮ್ಮ ಮನಸ್ಸಲ್ಲಿ ಯಾವಾಗ ನಾನು ಚೇಂಜ್ ಆಗಬೇಕು ಅಂತ ಅನಿಸುತ್ತೆ ಆವಾಗ ನೀವು ಪರ್ಮನೆಂಟ್ ಆಗಿ ಚೇಂಜ್ ಆಗೋದು ಹೊರತು ಯಾವುದೋ ಮೆಡಿಸಿನ್ಗಲ್ಲ, ಯಾವುದೋ ಮಾತ್ರೆಗಲ್ಲ, ಯಾವುದೇ ಸಿರಪ್ಗಲ್ಲ. ವಾಸಿ ಆಗದಿರುವಂಥ ಎಷ್ಟೋ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ತಾ ಇರ್ತೀವಿ ಕಷ್ಟಪಟ್ಟುಕೊಂಡು. ಅಂಥದ್ರಲ್ಲಿ ಸಿಂಪಲ್ ಆಗಿರೋ ಸಮಸ್ಯೆನ ವಾಸಿನೇ ಆಗದೆ ಇರೋ ಥರ ಮಾಡಿಕೊಂಡು ನಿಮ್ಮ ಲೈಫ್ನ ಸ್ಪಾಯಿಲ್ ಮಾಡ್ತಾ ಇದ್ದೀರಾ. ಬಿ ಕೇರ್ಫುಲ್ ವಿತ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್.